ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ಲೀವ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಒಬ್ಬರು ಕೇಳಿದ್ರು ಸ್ಲೀವ್ ಅಟ್ಯಾಚ್ ಮಾಡೋದನ್ನು ತೋರಿಸಿ ಅಂತ. ಹಾಗಾಗಿ ನಾನು ಮರೆತ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ದೆ. ಹಾಗಾಗಿ ಒಂದು ಕಡೆ ಸ್ಲೀವ್ನ ಸ್ಟಿಚ್ ಮಾಡಬೇಕಾದ್ರೆ ನೆನಪಾಯಿತು. ಹಾಗಾಗಿ ನಾನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ತುಂಬ ಪೀಸು ಚಿಕ್ಕದಿತ್ತು, ಹಾಗಾಗಿ ಬ್ಯಾಕ್ ಸೈಡು ನಾನು ಎಕ್ಸ್ಟ್ರಾ ಪೀಸ್ ಕೊಟ್ಟು ಬೆನ್ನ ಹತ್ರ ಕೆಳಗಡೆ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ಮತ್ತು ಈ ಬ್ಲೌಸು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಕ್ರಾಸ್ ಪಟ್ಟಿ ಮತ್ತು ಫ್ರಂಟ್ ಕಡೆ 4 ಸ್ಟಿಚಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಸ್ಲೀವಿಗೆ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಆಗಿತ್ತು. ಸೈಡಿಗೆ ಸ್ವಲ್ಪ ಒಂದು 3 ಇಂಚಷ್ಟು 2.5 ಇಂಚಷ್ಟು ಬಟ್ಟೆ ಕೊಟ್ಕೊಂಡಿದ್ದೀನಿ. ಶೇಪು ಸಹ ನಾನು ತಗೊಂಡಿದ್ದೀನಿ. ನಾನು ಮಧ್ಯ ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಇಲ್ಲಿ ಆ ಮಾರ್ಕು ನಾವು ಭುಜ ಸ್ಟಿಚ್ ಮಾಡಿರ್ತೀವಲ್ಲ ಅದರ ಮಧ್ಯ ನೀಟಾಗಿ ಒಂದೇ ಸಮವಾಗಿ ಇಟ್ಕೋಬೇಕು. ಆಗನೇ ಇದು ಸ್ಲೀವು ಸ್ಟಿಚ್ ಮಾಡಿದ್ರೂ ಒಂಥರ ತಿರುಗಲ್ಲ. ಈಗ ನೀಟಾಗಿ ನಾವು ಭುಜಕ್ಕೆ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದೇ ಇದು ಮೆಜರ್ಮೆಂಟ್ ಇಟ್ಕೊಂಡು ನಾವು ಸ್ಲೀವ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೊಂದು ಪಾಯಿಂಟ್ ಮಾಡಿರ್ತೀವಲ್ಲ ಅದು ಸಮವಾಗಿ ಇಟ್ಕೊಂಡು ಈ ರೀತಿ ನಾನು ತೋರಿಸಿದ್ನಲ್ಲ ಹಾಗೆ ಮೆಜರ್ಮೆಂಟ್ ತೊಗೊಂಡು ನಾವು ಹೀಗೆ ಸ್ಟಿಚ್ ಮಾಡ್ಕೊಂಡು ಬಂದರೆ ಸ್ಲೀವು ನೀಟಾಗಿರುತ್ತೆ. ಇದು ನಾವು ಸ್ಲೀವ್ ಹಾಕ್ಕೊಂಡ್ರೂ ಸ್ಟಿಚ್ಚಿಂಗು ಈ ಥರ ಸುತ್ತ ಥರ ಆಗಿಬಿಡುತ್ತೆ. ಬ್ಲೌಸ್ ಹಾಕಿದ ತಕ್ಷಣ ಹಿಂದೆ ಮುಂದೆ ಸ್ಟಿಚ್ ಹೋಗುತ್ತೆ, ಆ ರೀತಿ ಎಲ್ಲ ಆಗಲ್ಲ. ಹಾಗಾಗಿ ಈ ಮೆಥಡಲ್ಲಿ ನಾವು ಸ್ಲೀವನ್ನ ಸ್ಟಿಚ್ ಮಾಡೋದ್ರಿಂದ ಸ್ಲೀವು ನೀಟಾಗಿ ಕೂರುತ್ತೆ. ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಹೀಗೆ ಡಬಲ್ ಸ್ಟಿಚ್ ಮಾಡ್ಕೊಬೇಕು, ಸಿಂಗಲ್ ಸ್ಟಿಚ್ ಮಾಡ್ಕೋಬಾರ್ದು. ಈಗ ನಾನೀಗ ಸಿಂಗಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದಾದ ನಂತರ ಪುನಃ ಹೀಗೆ ಉಲ್ಟಾ ಮಾಡಿ ಅದ್ರ ಮೇಲೆ ಇನ್ನೂ ಪುನಃ ಹಾಕ್ಕೊಂಡು ಬರ್ತೀನಿ ಸ್ಟಿಚ್ಚು. ಸ್ಲೀವನ್ನ ಯಾವ ರೀತಿ ಸ್ವಲ್ಪನೂ ರಿಂಕಲ್ಸ್ ಇಲ್ಲದೆ ಸ್ಟಿಚ್ ಮಾಡೋದು ಅಂತ ಕೇಳಿದ್ರು ತೋರಿಸಿ ಅಂತ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಪೈಪಿಂಗ್ ಕೊಡೋಣ ಅಂದರೆ ಬಟ್ಟೆ ಸಾಲ್ಟೇಜ್ ಆಯಿತು. ಹಾಗಾಗಿ ನಾನು ಬೇರೆ ಬಟ್ಟೆಯಲ್ಲೇ ಹೆಮ್ಮಿಂಗ್ ಥರ ಮಾಡಿದ್ದೀನಿ ಹೀಗೆ. ಮತ್ತು ಇಲ್ಲಿ 1 ಇಂಚಷ್ಟು ಹೀಗೆ ಮಡಚ್ಕೊಳ್ತೀನಿ, ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ, ಹೆಮ್ಮಿಂಗ್ ಮಾಡ್ಕೊಳ್ತೀನಿ. ಆಮೇಲೆ ಸ್ಟಿಚ್ ಬಿಚ್ಚಿ ಹೆಮ್ಮಿಂಗ್ ಮಾಡ್ಕೊಳ್ತೀನಿ. ಈಗ ಸುಮ್ಮನೆ ಒಂದು ಸ್ಟಿಚ್ ಹಾಕಿರ್ತೀನಿ 1 ಇಂಚು ಮಡಚಿ. ಇದು ಪ್ಲೈನ್ ಬ್ಲೌಸೆಲ್ಲ 1 ಇಂಚ್ ಮಡಚಬೇಕು. ಹಾಗಾಗಿ ನಾನು 1 ಇಂಚ್ ಮಡಚಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟು ನಮ್ಮ ಮೆಜರ್ಮೆಂಟ್ ಕೊಟ್ಟಿರೋ ಸ್ಲೀವ್ ಇದೆಯಲ್ಲ ಇದು ಇಟ್ಕೊಂಡು ನೋಡಬೇಕು. ಅದು ಯಾವ ರೀತಿ ಮೆಜರ್ಮೆಂಟು ಕರೆಕ್ಟಾಗಿದೆ ನೋಡಿಕೊಂಡು ಹೀಗೆ ಇದನ್ನು ನೀಟಾಗಿ ಜೋಡಿಸ್ಕೊಂಡು ಹೀಗೆ ಇಟ್ಕೊಂಡು ನಾನು ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸನ್ನು ತಗೊಂಡು ಅದು ಸಹ ಕರೆಕ್ಟ್ ಅಳತೆಯಲ್ಲಿ ಹಿಡ್ದು ನೋಡಬೇಕು. ಹೀಗಿಟ್ಕೊಂಡು ಅಲ್ಲಿ ಮುಂದೆ ನಾವು ಸ್ಟಿಚ್ ಮಾಡ್ತಿಲ್ಲ ಅಲ್ಲಿ ಡಬಲ್ ಸ್ಟಿಚ್ ಬರಬೇಕು. ಸ್ವಲ್ಪ ಆಗ ಬಿಚ್ಕೊಳ್ಳಲ್ಲ ಸ್ಟಿಚ್ಚೆಲ್ಲ. ಈಗ ಕಂಕ್ಳೂ ಅಷ್ಟೇ, ಕಂಕ್ಳು ಮೆಜರ್ಮೆಂಟ್ ತಗೋಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಹೀಗೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ, ಬಟ್ ಅದು ಕಾಣಿಸ್ತಿಲ್ಲ ಅನ್ಕೋತೀನಿ. ಹೀಗೆ ನಾವು ಮೆಜರ್ಮೆಂಟ್ ತೊಗೊಂಡಾದ್ಮೇಲೆ ಬ್ಯಾಕು ಫ್ರಂಟು ಅಟ್ಯಾಚ್ ಮಾಡಿರ್ತೀವಲ್ಲ ಅದನ್ನು ಒಂದೇ ಸಮವಾಗಿ ಇಟ್ಕೊಂಡು ಒಂದೇ ಸಮ ಬಂದಿರುತ್ತೆ. ನೀಟಾಗಿ ನಾವು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿಬಿಟ್ರೆ ಬ್ಯಾಕು ಫ್ರಂಟು ಕರೆಕ್ಟಾಗಿ ಬಂದಿರುತ್ತೆ. ಈಗ ಇಲ್ಲಿ ನಾವು ಕಾಲು ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಈ ರೀತಿ. ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಇದಾದಮೇಲೆ ಇನ್ನೊಂದು ಸಹ ಇನ್ನೂ ಒಂದು 1/4 ಇಂಚ್ ಬಿಟ್ಟು 3 ಸ್ಟಿಚ್ ಹಾಕಬೇಕಾಗುತ್ತೆ. ಯಾಕಂದರೆ ಟೈಟ್ ಆದರೆ ಹೊಲಿಗೆ ಬಿಚ್ಕೋಬೋದು, ಲೂಸ್ ಆದರೆ ಹೊಲಿಗೆ ಹಾಕ್ಕೊಡ್ಬೋದು. ಹಾಗಾಗಿ ಮಿನಿಮಮ್ 3 ಸ್ಟಿಚ್ ಇರಲೇಬೇಕು ಬ್ಲೌಸ್ಗಳಿಗೆ. ಕೆಲವರು ಬೇಕು ಅಂತ ಕೇಳಿಕೊಂಡೆ ಒಂದು ಎಕ್ಸ್ಟ್ರಾ 1-2 ಹಾಕಿಸ್ಕೊಳ್ತಾರೆ. ಬೇಕಾದರೆ ನಾವು ಬಿಚ್ಕೊಳ್ತೀವಿ, 1-2 ಸ್ಟಿಚ್ ಎಕ್ಸ್ಟ್ರಾ ಹಾಕ್ಕೊಡಿ ಅಂತ.
ಮೋಡ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಕತ್ಲೆ ಅನ್ನಿಸ್ತಿತ್ತು, ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ನಾನು ದಾರ ಪೋಣಿಸ್ಕೊಳ್ಳೋಕೆ ಲೈಟ್ ಹಾಕ್ಕೊಂಡೆ. ಮಿಷಿನಲ್ಲೇ ಲೈಟು ಸಹ ಇದೆ. ಈಗ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಓರ್ಲಾಕ್ ಮಾಡ್ತೀವಲ್ಲ, ಹಾಗೆ ವೇಸ್ಟೇಜ್ ಬಟ್ಟೆನೆಲ್ಲ ತೆಗ್ದು ಓರ್ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ಲೀವ್ ಅಟ್ಯಾಚು ಆಯಿತು, ಮತ್ತು ಸ್ಲೀವು ಎರಡು ಕಡೆನೂ ಫಿನಿಶಿಂಗ್ ಆಯಿತು. ವೇಸ್ಟ್ ಬಟ್ಟೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ತುಂಬ ಕಡಿಮೆ ಇದ್ದಿದ್ದರಿಂದ ನಾನು ಬ್ಯಾಕ್ ಸೈಡು ಬೇರೆ ಬಟ್ಟೆ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ನೆಕ್ಕಿಗೂ ಅಷ್ಟೇ ನೋಡಿ, ಸ್ಲೀವ್ ಈ ರೀತಿ ಬಂತು, ನೀಟಾಗಿ ಬಂದಿದೆ. ಸ್ಲೀವ್ ಸಹ ನೀಟಾಗಿ ಕೂತಿದೆ ನೋಡಿ. ಈ ನಾವು ಭುಜದ ಮೇಲೆ ಹಾಕಿರೋ ಸ್ಟಿಚ್ಚು ನೀಟಾಗಿ ಈ ಥರ ಮೆಸರ್ಮೆಂಟ್ ತೊಗೊಂಡು ನಾವು ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಮತ್ತು ನೋಡಿ, ಇಲ್ಲೂ ಅಷ್ಟೇ ಇಂಟು ಥರ ನೀಟಾಗಿ ಸ್ಟಿಚ್ ಬಂದಿದೆ. ಇದು ಅಷ್ಟೇ. ಈಗ ನಾವು ನೆಕ್ಕು ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಸೊಂಟದ ಅಳತೆ ನೋಡ್ಕೊಳ್ತಾ ಇದ್ದೀನಿ. ಅವರು ಮೆಸರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಹೀಗೆ ನೋಡ್ಕೊಳ್ಳೋದು. ಇದು ಹೊಸ ಬ್ಲೌಸು 1.5 ಇಂಚು ಎಕ್ಸ್ಟ್ರಾ ಇದೆ, 1.25 ಇಂಚ್ ಎಕ್ಸ್ಟ್ರಾ ಇದೆ. ಈಗ ನಾನು ಈ ಬ್ಲೌಸನ್ನ ನಾನು ಸೈಡ್ ಸ್ಟಿಚ್ ಮಾಡಿದ್ನಲ್ಲ, ಅಲ್ಲಿ ಸ್ವಲ್ಪ 1.25 ಇಂಚು ಸ್ಟಿಚ್ ಮಾಡ್ಕೊಳ್ತೀನಿ. ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಈ ರೀತಿ ನಾವು ಮೆಸರ್ಮೆಂಟ್ ನೋಡ್ಕೊಬೇಕು. ಆ ಬ್ಲೌಸ್ ಈ ಬ್ಲೌಸ್ ಹಿಡಿದು ನೋಡಿದ್ರೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂದ್ರೂ ಅಲ್ಲಿ ನಾವು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಅವ್ರಿಗೆ ಅಕಸ್ಮಾತ್ ಟೈಟ್ ಅನಿಸಿದ್ರೆ ಅದು ಬಿಚ್ಕೊಳ್ತಾರೆ. ಹಾಗಾಗಿ 1.25 ಇಂಚಷ್ಟು ದೊಡ್ಡದಿತ್ತು, ಅಲ್ಲಿ ನಾನು ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬರೋರಿಗೆ ಈಸಿ ಇರುತ್ತೆ, ಬರದೇ ಇರೋರಿಗೆ ಇದೊಂದು ಟಿಪ್ಸು ಅಂತ ಅಂದ್ಕೊಳ್ಳಿ. ಮತ್ತು ನನಗೆ ಕೇಳಿದರು ಸ್ಲೀವ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡ್ಕೊಳ್ಳೋಣ ಸರಿಯಾಗಿದೆಯಾ ಅಂತ. ನೋಡಿ, ಆ ಸ್ಟಿಚ್ಚಿಗೆ ಅವರು ಅಳತೆ ಕೊಟ್ಟಿರೋ ಸ್ಟಿಚ್ ಕರೆಕ್ಟಾಗಿ ಸ್ಟಿಚ್ ಬಂದಿದೆ. ಅಲ್ಲಿಗೆ ನೀಟಾಗಿ ಕಟಿಂಗ್ಸ್ ಆಗಿದೆ, ನೀಟಾಗಿ ಸ್ಟಿಚಿಂಗ್ ಆಗಿದೆ ನೋಡಿ. ಬ್ಯಾಕ್ ಸೈಡು ಸ್ಟಿಚ್ಚು ಅಷ್ಟೇ ಒಂದೇ ಸಮವಾಗಿ ಬಂದಿದೆ. ಇದು ಅಷ್ಟೇ ಒಂದೇ ಸಮವಾಗಿ ಬಂದಿದೆ, ಇದು ಒಂದೇ ಸಮ. ಕರೆಕ್ಟಾಗಿ ನಾವು ಮೆಸರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಬ್ಲೌಸು ನೀಟಾಗಿ ಬರುತ್ತೆ. ಈಗ ನೋಡಿ, ಬ್ಲೌಸ್ ಈ ಥರ ಬಂತು, ಚೆನ್ನಾಗಿ ಬಂದಿದೆ ಬ್ಲೌಸು. ಇವಾಗ ಇದಕ್ಕೆ ಹೆಮ್ಮಿಂಗ್ ಮಾಡಬೇಕು. ಅದೇ ಸೇಮ್ ಬಟ್ಟೆ ಇದ್ದಿದ್ರೆ ಪೈಪಿಂಗ್ ಮಾಡ್ತಿದ್ದೆ, ಸೇಮ್ ಬಟ್ಟೆ ಇಲ್ಲ. ಅದಕ್ಕೋಸ್ಕರ ನಾನೀಗ ಬೇರೆ ಪೀಸಲ್ಲೇ ಹೆಮ್ಮಿಂಗ್ ಪಟ್ಟಿ ಮಾಡ್ತಾಯಿದ್ದೀನಿ. ಹೆಮ್ಮಿಂಗ್ ಪಟ್ಟಿನೂ ಸಹ ನಾನು ಯಾವ ರೀತಿ ಮಾಡ್ತೀನಿ ಬನ್ನಿ ನೋಡೋಣ. ನಾನು ಒಂದು ಇಂಚ್ ಅಂದ್ಕೊಳ್ತೀನಿ, 1 ಇಂಚಷ್ಟು ಬಟ್ಟೆ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೆಮ್ಮಿಂಗ್ ಆಗಲಿ ಪೈಪಿಂಗ್ ಆಗಲಿ ಬಟ್ಟೆಗಳನ್ನು ಕ್ರಾಸಾಗಿ ಕಟ್ ಮಾಡ್ಕೊಬೇಕು, ಆಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನು ಇದನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು
ನಾವು ಪೈಪಿಂಗಿಗಾದರೆ ಮಡಚಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಇದಕ್ಕೇನು ಮಡಚಿ ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ನಾವು ಹೇಗೆ ಕಟ್ ಮಾಡಿದ್ದೀವೋ ಅದು ಜಾಯಿಂಟ್ ಮಾಡಿಕೊಂಡು ನಮಗೆಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಜಾಯಿಂಟ್ ಮಾಡಿಕೊಂಡು ಈಗ ಹೆಮ್ಮಿಂಗ್ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಮ್ಮಿಂಗ್ ಪಟ್ಟಿನ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಕೆಲವರು ಕೇಳಿದ್ರು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಯಾವಾಗಾದರೂ ನಾನು ಬ್ಲೌಸ್ ಸ್ಟಿಚ್ ಮಾಡಿದಾಗ ಫ್ರೀ ಇದ್ದಾಗ ನಾವು ಅದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ಬೋದು. ಫ್ರೀ ಇಲ್ಲ ಅಂದರೆ ಟೈಮೇ ಸಾಕಾಗಲ್ಲ, ಬೇಗ ಬೇಗ ಸ್ಟಿಚ್ ಮಾಡಿಕೊಡೋ ಹಂಗಿರುತ್ತಲ್ಲ, ಹಾಗಾಗಿ ಅದನ್ನು ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ಫ್ರೀ ಇದ್ದಾಗ ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಯಾವ ರೀತಿ ಕಟ್ ಮಾಡಿಕೊಂಡು ಹೇಗೆ ನಾನು ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಮತ್ತು ಹೆಮ್ಮಿಂಗು ಓಲನ್ನು ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆನೂ ಸಹ ನಾನು ವಿಡಿಯೋ ಮಾಡ್ತೀನಿ. ಹೀಗೆ ಅರ್ಧ ಇಂಚ್ ಬಿಟ್ಟು ನಾವೀಗ ಸ್ಟಿಚ್ ಮಾಡಿಕೊಳ್ಬೇಕು. ಬೆಳಕು ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ಈ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಮೋಡ ಇತ್ತು, ಕತ್ಲು ಅನ್ನಿಸ್ತಿತ್ತು. ಈಗ ಇಲ್ಲಿ ಹೀಗೆ ಕಚ್ಚಿ ಹಾಕ್ಕೊಳ್ಬೇಕಾಗುತ್ತೆ. ಸುತ್ತಲೂ ಒಂದು ಈ ಥರ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಒಂದು ಸ್ವಲ್ಪ ಕತ್ರಿ ಜೋರಾಗಿ ಕೆಲಸ ಮಾಡಿಬಿಟ್ರೆ ಬ್ಲೌಸೇ ಕಟ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡಬೇಕಾದ್ರೆ ಜೋಪಾನವಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಚಿಕ್ಕ ಕತ್ರಿ ಇಟ್ಕೊಂಬೇಡಿ. ಹೊಸದಾಗಿ ಕಲಿಯೋರು, ಎಕ್ಸ್ಪೀರಿಯೆನ್ಸರ್ ಆದವರಿಗೆ ಗೊತ್ತಾಗುತ್ತೆ. ಹೊಸದಾಗಿ ಕಲಿಯೋರು ಈ ಥರ ಮಾಡಬೇಕು ಅಂದರೆ ಚಿಕ್ಕ ಕತ್ರಿ ಇಟ್ಕೊಂಡು ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಬಿಡಿ. ಇವಾಗ ನಾನು ಈ ರೀತಿ ಹೊಲಿಗೆ ಹಾಕಿದ್ನಲ್ಲ, ಇವಾಗ ಅದನ್ನು ಬಟ್ಟೆನ ಮಡಚಿ ಹೀಗೆ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಹೀಗೆ ಮಡಚಿ ನಾವು ಹೆಮ್ಮಿಂಗ್ ಅಂತ ಒಂದು ಸ್ಟಿಚ್ ಹಾಕ್ಕೊಂಡು ಬಂದಿದ್ನಲ್ಲ, ಈಗ ಆ ಬಟ್ಟೆನ ಹೀಗೆ ಮಡಚಿ ಅದ್ರ ಮೇಲೇ ಹೆಡ್ಜಿಗೆ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಹೀಗೆ ಬರಬೇಕು. ಇದು ಗೊತ್ತಾಗಿಲ್ಲ ಅಂದರೆ ಬೇಕಾದರೆ ಇನ್ನೊಂದ್ಸಲಿ ಬ್ಲೌಸ್ ಬೇಕಾದರೆ ಪ್ಲೈನ್ ಯಾವುದಾದ್ರೂ ಹೊಲಿಬೇಕಾದ್ರೆ ನಾನು ಈ ರೀತಿ ಹೆಮ್ಮಿಂಗ್ ಪಟ್ಟಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ನನಗೆ ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ, ಹಾಗಾಗಿ ಈಗ ಎಷ್ಟು ಗೊತ್ತಾಗ್ತಿದೆಯಾ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ನಾನು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಲ್ಲ ಆಗ ತೋರಿಸ್ಕೊಡ್ತೀನಿ. ಇದು ಹೆಮ್ಮಿಂಗ್ ಪಟ್ಟಿ ರೆಡಿ ಆಯಿತು. ಆಮೇಲೆ ಈ ಥರ ಒಳಮಕ್ಕದಲ್ಲಿ ಬಟ್ಟೆ ಪೀಸ್ ಎಕ್ಸ್ಟ್ರಾ ಏನಾದರೂ ಇದ್ದರೆ ಹುಷಾರಾಗಿ ನೋಡಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಹೀಗೆ ಮಡಚಿ ಸ್ಟಿಚ್ ಮಾಡಿದ್ರೆ ಹೆಮ್ಮಿಂಗ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ. ಹೀಗೆ ನೀಟಾಗಿ ಕಾಣಿಸುತ್ತೆ. ಇದೇ ಕಲರ್ ಏನಾದರೂ ಪೈಪಿಂಗ್ ಪೀಸ್ಗೆ ಬಟ್ಟೆ ಇದ್ದಿದ್ರೆ ಅಂತೂ ಪೈಪಿಂಗ್ ಕೊಟ್ಕೊಂಡ್ಬಿಡ್ತಿದ್ದೆ. ಇರಲಿದ್ದಕ್ಕೆ ಬೇರೆ ಪೀಸ್ ಹಾಕಿದ್ದೀನಲ್ಲ, ಹಾಗಾಗಿ ಹೆಮ್ಮಿಂಗ್ ಮಾಡ್ಕೊಳ್ತೀನಿ. ಆಗ ಒಳಗಡೆ ಬಟ್ಟೆ ಕಾಣಿಸಲ್ಲ. ಸ್ವಲ್ಪ ಎಲ್ಲೋ ಥರ ಇರೋದ್ರಲ್ಲೇ ನಾನು ಜಾಯಿಂಟ್ ಮಾಡಿದ್ದೀನಿ. ಹೀಗೆ ಮಾಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಹೆಮ್ಮಿಂಗು. ಸ್ಲೀವ್ ಅಟ್ಯಾಚು ಮತ್ತು ಹೆಮ್ಮಿಂಗ್ ಮಾಡೋ ಪಟ್ಟಿ ಇಷ್ಟ ಆಗಿದ್ದರೆ ನೋಡಿ ಈ ರೀತಿ ವೇಸ್ಟ್ ಆಗಿರೋ ಬಟ್ಟೆನ ತೆಗೆದುಬಿಡಬೇಕು. ಅದು ಸಹ ಹುಷಾರಾಗಿ ಕಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ
ಬ್ಲೌಸ್ ಕಟ್ಟಾಗೊಂದು ಚಾನ್ಸಸ್ ಇರುತ್ತೆ. ಹುಷಾರಾಗಿ ನೋಡಿ ಕಟ್ ಮಾಡ್ಕೊಳ್ಳಿ. ಬ್ಲೌಸು ಈ ರೀತಿ ನಾವು ಹೆಮ್ಮಿಂಗ್ ಪಟ್ಟಿ ಆಗಲಿ ಇದು ಪೈಪಿಂಗ್ ಪಟ್ಟಿ ಆಗಲಿ ಕೊಟ್ಟಿದ ತಕ್ಷಣ ಈ ರೀತಿ ನಾವು ಇದು ಮಾಡಬೇಕು. ಆಗ ನೆರಿಗೆ ಥರ ಬರಲ್ಲ, ನೀಟಾಗಿ ಕೂರುತ್ತೆ. ನೋಡಿ ನೆಕ್ಕು ನೀಟಾಗಿ ಬಂದಿದೆ, ಬ್ಲೌಸು ಸಹ ನೀಟಾಗಿ ಬಂದಿದೆ, ಸ್ಲೀವ್ ಸಹ ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬ್ಲೌಸು ಸ್ಲೀವ್ ಯಾವ ರೀತಿ ಬಂದಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನೋಡಿ ಬ್ಲೌಸ್ ಈ ರೀತಿ ನೀಟಾಗಿ ಬಂದಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.